ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಬಂದರೆ ಏನೋ ಒಂಥರ ಖುಷಿ, ಯಾಕಂದರೆ ವೀಕೆಂಡ್ಗೆ ತುಂಬ ಹತ್ತಿರದಲ್ಲಿರ್ತೀವಿ. ಇನ್ನೇನು ಇವತ್ತೊಂದು ದಿನ ಮಕ್ಕಳನ್ನ ಸ್ಕೂಲ್ಗೆ ಕಳಿಸಿದ್ದಾದಮೇಲೆ ನಾಳೆ ಫುಲ್ ರಿಲ್ಯಾಕ್ಸ್ ಆಗ್ಬೋದು ಮತ್ತು ನಮಗೆ ಟೈಮ್ ಸಿಗುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಮಕ್ಕಳಿದ್ದಿದ್ದ ದಿನ ತುಂಬ ಕೆಲಸನೇ ಇರುತ್ತೆ. ಅದನ್ನು ನಾವು ಅಂದ್ಕೊಂಡಿದ್ದೆಲ್ಲ ಅದಾಗೋದಿಲ್ಲ. ನೋಡಿ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಕೆಲಸ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಮನೆಯಲ್ಲಿ, ಎಲ್ಲ ಮಾಡ್ಕೊತಾ ಇದ್ದೀನಿ. ಮತ್ತು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳನ್ನೆಲ್ಲ ಫಸ್ಟು ಸ್ಕೂಲ್ಗೆ ಕಳಿಸಿದ್ದಾದ್ಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋದು. ಇವತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಚಿತ್ರಾನ್ನನ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಬಾಕ್ಸ್ಗೆಲ್ಲ ಹಾಕಿ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆ ಫಸ್ಟು ಸ್ನಾನ ಮಾಡಿಸ್ಕೊಂಬಂದ್ಬಿಟ್ಟು ಇಬ್ಬರಿಗೂ ಊಟ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಟಿಫನ್ ಕೊಟ್ಟು ಅವಳಿಗೆ ರೆಡಿ ಮಾಡ್ತಿದ್ದೀನಿ. ಫಸ್ಟು ಇವಳು ಹೋಗ್ತಾಳೆ, ನನ್ನ ಮಗಳು. ಇವಳು ಹೋಗಿದ್ದಾದಮೇಲೆ ನನ್ನ ಮಗನ್ನ ಬಿಟ್ಟು ಬರ್ತೀನಿ. ನನ್ನ ಮಗಳನ್ನ ನಾನು ಏನೋ ಒಂದು ರೀತಿ ರೆಡಿ ಮಾಡಿಬಿಡ್ತೀನಿ, ಆದರೆ ನನ್ನ ಮಗನ್ನ ರೆಡಿ ಮಾಡೋದಿದೆಯಲ್ವಾ, ಅದು ನನಗೆ ದೊಡ್ಡ ಟಾಸ್ಕು. ಫಸ್ಟ್ ಇವಳು ಸ್ಕೂಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಅವನಿಗೆ ತಿನ್ನಿಸಿ ಅವನನ್ನು ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ಅವನ್ನ ರೆಡಿ ಮಾಡಬೇಕಾದ್ರೆ ಅವನು ಹೇಳಿದ ಮಾತೇ ಕೇಳೋದಿಲ್ಲ. ಒಂಥರ ಇಬ್ಬರು ಮಕ್ಕಳಿರೋ ಮನೆಯಲ್ಲಿ ಮಾರ್ನಿಂಗು ಒಂಥರ ಟೆನ್ಷನ್ನಿಂದ ಇರುತ್ತೆ. ಬೇಗ ಬೇಗ ಮಾಡಿಬಿಡ್ಬೇಕು, ಬೇಗ ಕಳಿಸ್ಬೇಕು, ಸ್ಕೂಲಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹರಿಬರಿನಲ್ಲೇ ಇರ್ತೀವಿ. ನೋಡಿ, ಈ ಥರ ಕೋಪ ಮಾಡಿಕೊಂಡು ಕೂತ್ಕೊಂಡಿದ್ದಾನೆ, ಹೋಗಲ್ಲ ಸ್ಕೂಲ್ಗೆ ಅಂತ ಹೇಳಿಬಿಟ್ಟು. ಹೋಗ್ತಾನೆ, ಆದರೂ ಏನೋ ಒಂದು ಅವನಿಗೆ ಮೂಡಿದ್ದಂಗೆಲ್ಲ ಆಡ್ತಿರ್ತಾನೆ. ಸೊ ಅವನಿಗೂ ಏನೋ ಒಂದು ಸಮಾಧಾನ ಮಾಡಿ ಅವನ ಹತ್ರ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅವನಿಗೆ ರೆಡಿ ಮಾಡಿ ನಾನು ಕಳಿಸ್ತಿದ್ದೀನಿ. ಅವನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಬರೋದಕ್ಕೆ ಹೋಗ್ತಿದ್ದೀನಿ. ಫಸ್ಟು ಮಕ್ಕಳೆಲ್ಲ ಹೋಗ್ಬಿಟ್ಟು ಬಂದಮೇಲೆ ನಮಗೊಂಥರ ಟೆನ್ಷನ್ ಫ್ರೀ ಆಗಿಬಿಡುತ್ತೆ ಅವರನ್ನು ಸ್ಕೂಲಿಗೆ ಕಳಿಸಿದ್ದಾದಮೇಲೆ. ಅವ್ರು ಹೋದ್ಮೇಲೆ ನನಗೆ ಒಂದು ಚೂರು ಸ್ವಲ್ಪ ಬೂಸ್ಟಪ್ ಬೇಕಾಗಿತ್ತು. ಅದಕ್ಕೆ ಅಂತ ನನಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುಡಿದು ರಿಲ್ಯಾಕ್ಸ್ ಆಗಿದ್ದಾದಮೇಲೆ ನಾನು ಕೆಲಸನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡಿ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಕೆಲಸ ಇತ್ತು ಇವತ್ತು, ಯಾಕಂದರೆ ಪೂಜೆ ಮಾಡಬೇಕಲ್ವಾ. ಕಂಪ್ಲೀಟ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕಾಗಿತ್ತು. ಅದು ನಾನು ಅವ್ರು ಬರೋಷ್ಟರೊಳಗಡೆ ಎಲ್ಲ ಮುಗಿಸ್ಕೊಬೇಕು. ಇದನ್ನೆಲ್ಲ ಮನೆಯೆಲ್ಲ ಒರೆಸಿ ನೋಡಿ ಬಾಗಿಲೆಲ್ಲ ಒರೆಸ್ಕೊತಾ ಇದ್ದೀನಿ. ಒಂಚೂರು ಸ್ವಲ್ಪ ನೀಟಾಗಿರಲಿ ಅಂತ ಹೇಳಿಬಿಟ್ಟು ನನಗೆ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದಾದಮೇಲೆ ನನಗೆ ಸಮಾಧಾನ. ಎಲ್ಲ ಒಂದು ಕಡೆಯಿಂದ ಮಾಡ್ಕೊಂಬಂದಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ಬಾಗಿಲಿಗೆಲ್ಲ ನಾನು ಅರಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ನಾನು ರೆಡಿ ಮಾಡಿಕೊಂಡೆ. ಪೂಜೆಗೆ ಮುಂಚೆ ಇದನ್ನೆಲ್ಲ ಮಾಡ್ಕೊಂಬಿಡ್ತೀನಿ. ಎಲ್ಲ ಪೂಜೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಹೋಗಿ ನಾನಿನ್ನು ಜಸ್ಟ್ ಒರೆಸ್ಕೊಂಡು ದೀಪ ಇಡಬೇಕಷ್ಟೇ. ಸೊ ಆಚೆ ಬಾಗ್ಲ ಹತ್ರ ಈ ಥರ ಎಲ್ಲ ರಂಗೋಲಿ ಹಾಕಿ ನಾನು ಅಲಂಕಾರ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ತುಳಸಿ ಗಿಡದ ಹತ್ರನೂ ಇದೇ ಥರ ಮಾಡ್ಕೊಂಬಿಡ್ತೀನಿ. ತುಳಸಿ ಗಿಡನೆಲ್ಲ ತೊಳ್ಕೊಂಡು ಅರಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಒಂಥರ ಶುಕ್ರವಾರ ಮನೆ ನೋಡೋದಕ್ಕೆ ಚೆಂದ. ಎಲ್ಲ ಕ್ಲೀನ್ ಮಾಡಿರ್ತೀವಿ, ಆಚೆ ಎಲ್ಲ ರಂಗೋಲಿ ಹಾಕಿರ್ತೀವಿ. ಒಂಥರ ತುಂಬ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡಿಕೊಂಡ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ, ಬಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಮತ್ತು ನಮಗೂ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ, ಮೈಂಡ್ ಪೀಸ್ಫುಲ್ ಆಗಿರುತ್ತೆ. ನಾವು ಮನೆಯಲ್ಲಿ ಇರ್ತೀವಲ್ವ, ಪೂಜೆ ಎಲ್ಲ ಮಾಡಿಕೊಂಡ್ರೆ ನೋಡಿ. ಮತ್ತೆ ಬಂದು ದೇವ್ರ ಮನೆಯಲ್ಲೆಲ್ಲ ಒರೆಸ್ಕೊಂಡು ನಾನು ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ಕೊತಿದ್ದೀನಿ. ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡ್ಕೊಳೋದು. ನಾನು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿದ್ನಲ್ವ, ನಾನು ಅದನ್ನೇ ಸ್ವಲ್ಪ ತಿಂದು ಮತ್ತು ನನ್ನ ಮಗನ್ನ ಕರ್ಕೊಂಬರೋದಕ್ಕೆ ಟೈಮ್ ಆಯಿತು. ಅವನನ್ನು ಹೋಗಿ ಕರ್ಕೊಂಬಂದ್ಬಿಟ್ಟೆ. ನನ್ನ ಮಗನ್ನ ಕರ್ಕೊಂಬಂದಿದ್ದಾದಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಮಾಡಿ ಮತ್ತು ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಟೈಮ್ ಆಗಿಬಿಡುತ್ತೆ. ಆಮೇಲೆ ಹೋಗಿ 3 ಗಂಟೆಗೆ ನನ್ನ ಮಗಳನ್ನ ಕರ್ಕೊಂಬಂದಿದ್ದಾದಮೇಲೆ ಇವತ್ತು ಶುಕ್ರವಾರ ಅಲ್ವಾ, ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ. ಸೊ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಇರೋದ್ರಿಂದ ಡ್ಯಾನ್ಸ್ ಕ್ಲಾಸ್ಗೆ ಬಿಟ್ಟು ಬಂದಿದ್ದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆಚೆ ಆಟ ಆಡಿಸಿ ನನ್ನ ಮಕ್ಕಳನ್ನ ಈವ್ನಿಂಗು ಅವ್ರು ಆಟ ಆಡಿಲ್ಲ ಅಂದರೆ ಒಳಗಡೆ ಬರೋದಿಲ್ಲ. ಸ್ವಲ್ಪ ಅವ್ರಿಗೂ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವ್ರಿಗೆ ಆಚೆ ಆಟ ಆಡೋದಕ್ಕೆ ಅಂತ ಬಿಡ್ತೀನಿ. ಅವ್ರಿಗೂ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಆಗಬೇಕಲ್ವ. ಯಾವಾಗಲೂ ಸ್ಕೂಲು ಮತ್ತು ಕ್ಲಾಸು, ಹೋಮ್ವರ್ಕು ಇದೇ ಥರ ಅಂದ್ಕೊಂಡಿದ್ರೆ ಅವರು ಆಟ ಆಡಬೇಕಲ್ವ. ಆಟ ಆಡಿಸಿದ್ರೇ ಅವ್ರಿಗೂ ಸ್ವಲ್ಪ ಮೈಂಡ್ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಆಚೆ ಎಲ್ಲ ಅವ್ರನ್ನ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆದರೆ ನಾನು ಕಂಪಲ್ಸರಿ ಅವ್ರ ಜೊತೆ ಇರ್ತೀನಿ. ಎಷ್ಟೊತ್ತಂತ ನಾವು ಒಳಗಡೆನೇ ಅವರನ್ನು ಇಟ್ಕೊಂಡಿರೋಕ್ಕಾಗುತ್ತೆ ಹೇಳಿ, ಅವರನ್ನು ಕೂಡ ಹಾಕಿರೋ ಥರ ಆಗಿಬಿಡುತ್ತೆ. ಸೊ ಅದರಿಂದ ಆದಷ್ಟು ಪ್ರತಿದಿನ ನಾನು ಈವ್ನಿಂಗು ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿನೇ ನಾನು ಮತ್ತೆ ಅವ್ರನ್ನ ರೂಟೀನ್ ನನ್ನ ಹೋಮ್ವರ್ಕ್ ಏನಿದೆ ಮತ್ತು ಅದನ್ನೆಲ್ಲ ಮಾಡಿಸಿ ನಾನು ಈ ಕೆಲಸ ಎಲ್ಲ ಮಾಡೋ ಇದರಲ್ಲಿ ಮಕ್ಕಳು, ಮನೆ ಕೆಲಸ ಮತ್ತು ಅಡುಗೆ ಇದೆಲ್ಲ ಮಾಡೋದ್ರಲ್ಲಿ ನಮ್ಮನ್ನು ನಾವು ಮರ್ತೇ ಹೋಗಿರ್ತೀವಿ. ಒಂಥರ ಟಯರ್ಡ್ ಆಗಿರುತ್ತೆ.
ಒಂದೊಂದು ದಿನ ಏನೂ ಮಾಡೋದಕ್ಕೆ ಮೂಡೇ ಇರೋದಿಲ್ಲ ಕೆಲಸ, ಏಕೆಂದರೆ ಯಾವಾಗಲೂ ರೂಟೀನು ಮನೆಯಲ್ಲಿ ಬೋರಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಆದರೂ ನೋಡಿ ಈ ಥರ ಮಕ್ಕಳನ್ನ ನೋಡಿದ್ರೆ ಏನೋ ಒಂಥರ ನಮಗೆ ಖುಷಿ. ಎಲ್ಲ ನಮಗೆ ಎಷ್ಟು ಕಷ್ಟ ಆಗಿರುತ್ತೋ ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಸೊ ಮಕ್ಕಳು ಅಂದರೆ ಅಷ್ಟೇ, ಮಕ್ಕಳಿದ್ರೇ ಅಲ್ವಾ ಜೀವನ ಚೆನ್ನಾಗಿರೋದು. ಸೊ ಅವ್ರನ್ನ ನೋಡಿದ ತಕ್ಷಣ ನನಗೇನೋ ಒಂಥರ ಖುಷಿ ಆಗಿಬಿಡುತ್ತೆ. ನನಗೆ ಎಷ್ಟು ಕಷ್ಟ ಆಗಿದ್ರೂ ನಾನು ಮರ್ತೋಗ್ಬಿಡ್ತೀನಿ. ಈವ್ನಿಂಗ್ ಆಟ ಆಡಿಸಿದ್ದಾದಮೇಲೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕಾಗಿತ್ತು ಮಕ್ಕಳಿಗೆ. ಸೊ ಹೋಮ್ವರ್ಕ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಬ್ರಿಗೂ ಹೋಮ್ವರ್ಕ್ ಎಲ್ಲ ಮಾಡಿಸಿದಾದ್ಮೇಲೆ ಅಡುಗೆ ಸಾಂಬಾರು ಮಧ್ಯಾಹ್ನ ಮಾಡಿದ್ದಿದ್ದೇ ಇತ್ತು. ರೈಸ್ಗೆ ಇಟ್ಕೊಂಡು ಮುದ್ದೆ ಮಾಡಿ ಅವ್ರಿಗೆಲ್ಲ ತಿನ್ನಿಸಿದ್ದಾದಮೇಲೆ 8:30 ಒಂದು 8 ಗಂಟೆ ಅಷ್ಟರೊಳಗಡೆ ನಾನು ಊಟ ಎಲ್ಲ ಮಾಡಿಸ್ಬಿಡ್ತೀನಿ ಮಕ್ಕಳಿಗೆ. ಬಿಕಾಸ್ ಬೇಗ ಮಲ್ಕೊಂಡು ಬೇಗ ಎದ್ದೇಳ್ತಾರಲ್ವ ಬೆಳಿಗ್ಗೆ, ಅದಕ್ಕೆ ಆದಷ್ಟು ಬೇಗ ತಿನ್ನಿಸೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲ ತಿನ್ನಿಸಿದ್ದೆಲ್ಲ ಆದಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ಮಲಗೋಕ್ಕಿಂತ ಮುಂಚೆ ನಾವು ಪಾತ್ರೆ ಎಲ್ಲ ತೊಳೆದ್ಬಿಟ್ರೆ ನೈಟು ಬೆಳಿಗ್ಗೆ ಲಂಚ್ ಬಾಕ್ಸಸ್ ಎಲ್ಲ ಇರುತ್ತಲ್ವ ಮಕ್ಕಳದು, ಅದೆಲ್ಲ ತೊಳೆದಿದ್ರೆ ಬೆಳಿಗ್ಗೆ ಬೇಗನೂ ಕೆಲಸ ಆಗಿಬಿಡುತ್ತೆ. ಅವ್ರಿಗೆ ಸ್ಕೂಲಿಗೆ ಕಳಿಸೋದಕ್ಕೂ ಈಸಿ ಆಗುತ್ತೆ. ಸೊ ನಮಗೂ ರಿಲ್ಯಾಕ್ಸ್ ಆಗಿರುತ್ತೆ. ಬೆಳಿಗ್ಗೆ ಎದ್ದು ಬಂದು ನೋಡಿದ ತಕ್ಷಣ ಕಿಚನ್ ಕ್ಲೀನಾಗಿದ್ದರೆ ನಮಗೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಮತ್ತು ಕಿಚನಲ್ಲಿ ಏನಾದರೂ ಮಾಡಬೇಕಂದ್ರೂ ನಮಗೂ ಒಳ್ಳೆ ಮೂಡಿರುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಹೇಗಿದ್ದರೂ ನಾಳೆ ಸ್ಯಾಟರ್ಡೇ ಅಲ್ವಾ, ನನ್ನ ಮಗಳಿಗೆ ಹಾಫ್ ಡೇ ಇರುತ್ತೆ, ನನ್ನ ಮಗನಿಗೆ ಇರೋದಿಲ್ಲ. ಸೊ ಒಂದು ಸ್ವಲ್ಪ ಹ್ಯಾಪಿ. ಸೊ ಮನೆಯಲ್ಲಿರ್ತಾರಲ್ವ, ಸ್ವಲ್ಪ ನಿಧಾನಕ್ಕೆಲ್ಲ ಕೆಲಸ ಮಾಡ್ಕೊಬೋದು ಅಂತ ಈ ರೀತಿ ಇತ್ತು ನನ್ನ ದಿನ.